ಸೆಕ್ಸ್ ಅಂದರೆ ಎರಡು ವ್ಯಕ್ತಿಗಳ ನಡುವಿನ ಪ್ರಾಮಾಣಿಕ, ಶಾರೀರಿಕ ಹಾಗೂ ಭಾವನಾತ್ಮಕ ಬಾಂಧವ್ಯ. ಇದು ಇಷ್ಟಪಟ್ಟು ಮಾಡಿದರೆ ಮಾತ್ರ ಆನಂದ ನೀಡುವುದು. ಪ್ರೀತಿಯ ಅಭಿವ್ಯಕ್ತಿ, ಸಂತೋಷದ ಅನುಭವ ಮತ್ತು ಸಂಬಂಧದ ಗಾಢತೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶ. ಆದರೆ, ದೈಹಿಕ ಸಂಪರ್ಕದ ಹಿಂದೆ ಹಲವಾರು ಮಟ್ಟಗಳ ಮನಸ್ಸಿನ ಒಪ್ಪಿಗೆಯೂ ಅಗತ್ಯ. ಅನೇಕ ಬಾರಿ ಸೆಕ್ಸ್ ಎನ್ನುವುದು ಪುನಃ ಪುನಃ ಆಲೋಚನೆ ಮಾಡಬೇಕು ಎಂಬಂತೆ ಕಾಣಬಹುದು. ಆದರೆ ನಿಜವಾಗಿ ತಿಳಿದುಕೊಂಡರೆ, ಇದು ಸಹಜ ಮತ್ತು ಆರೋಗ್ಯಕರ ಅಂಶ. ಸಮ್ಮತಿ ಲೈಂಗಿಕ ಸಂಬಂಧದ ಮೂಲ. ಏಕೆ ಸಮ್ಮತಿ ಮುಖ್ಯ? ಎಲ್ಲಾ ಪ್ರಕಾರದ ಲೈಂಗಿಕ ಕ್ರಿಯೆಗಿಂತಲೂ ಮೊದಲಿಗೆ ಅಗತ್ಯವಾದದ್ದು ಸಮ್ಮತಿ. ಇದು ಎರಡು ಕಡೆಗಳ ಸಹಮತದಿಂದ ಮಾತ್ರ ನಡೆಯಬೇಕಾದ ಸಂಬಂಧ. ಮಾಡಬೇಕು. ನೇರವಾಗಿ ಕೇಳಿ, ಇದಕ್ಕೆ ನೀನು ಸಿದ್ಧವಾಗಿದೀಯಾ ಎಂಬ ಪ್ರಶ್ನೆ ಅತ್ಯಂತ ಮುಖ್ಯ. ಯಾವ ಕ್ಷಣದಲ್ಲಾದರೂ ವ್ಯಕ್ತಿಯು ಹಿಂದಕ್ಕೆ ಹೋಗಲು ಇಚ್ಛಿಸಿದ್ದರೆ, ತಕ್ಷಣವೇ ನಿಲ್ಲಿಸಬೇಕು. ಬದಲಾಗುವ ಅಭಿಪ್ರಾಯವನ್ನು ಗೌರವಿಸಬೇಕು. ಆರಂಭದಲ್ಲಿ ಒಪ್ಪಿಗೆ ಇದ್ದರೂ ನಂತರ ಬೇಡ ಎನ್ನುತ್ತಿದ್ದರೆ ನಿಲ್ಲಬೇಕು. ಮಾಡಬಾರದು. ಮದ್ಯಪಾನ ಅಥವಾ ಮದ್ದು ಸೇವಿಸಿದ ವ್ಯಕ್ತಿಯಿಂದ ಒಪ್ಪಿಗೆ ಪಡೆಯಬಾರದು, ಅದು ಮಾನ್ಯವಲ್ಲ. ಒತ್ತಾಯ, ಅತ್ತಲು, ಗಿಲ್ಟಿ ಫೀಲಿಂಗ್ ನೀಡುವ ಮಾತುಗಳಿಂದ ಒಪ್ಪಿಗೆ ಪಡೆಯಬಾರದು. ಶಾರೀರಿಕ ಆರೋಗ್ಯ ಮತ್ತು ಸುರಕ್ಷತೆ. ನಿಮ್ಮ ದೇಹ, ನಿಮ್ಮ ಹಕ್ಕು. ಲೈಂಗಿಕವಾಗಿ ಹರಡುವ ರೋಗಗಳು. ಗಾನೋರಿಯಾ, ಸಿಫಿಲಿಸ್, ಹರ್ಪೀಸ್, ಎಚ್ಐವಿ, ಏಡ್ಸ್, ಹೆಪಟೈಟಿಸ್ ಇವುಗಳ ಬಗ್ಗೆ ಅರಿವು ಇರಬೇಕು. ಅನೇಕ ರೋಗಗಳು ಮೊದಲಿಗೆ ಲಕ್ಷಣವಿಲ್ಲದೆಯೇ ಇರುತ್ತವೆ, ಆದ್ದರಿಂದ ನಿಯಮಿತ ತಪಾಸಣೆ ಅಗತ್ಯ. ಮಾಡಬೇಕು. ಪ್ರತಿ ಬಾರಿಗೆ ಕೊಂಡೋಮ್ ಬಳಸುವುದು ಅತ್ಯಂತ ಮುಖ್ಯ. ಗರ್ಭನಿರೋಧಕ ಮಾರ್ಗಗಳ ಬಗ್ಗೆ ತಿಳಿದಿರಬೇಕು. ಪಿಲ್ಲುಗಳು, ಐಯುಸಿಡಿ, ಇಂಜೆಕ್ಷನ್ ಮೊದಲಾದವು. ನಿಮ್ಮ ಸಂಗಾತಿಯ ಆರೋಗ್ಯ ಸ್ಥಿತಿಯ ಬಗ್ಗೆ ಸ್ಪಷ್ಟವಾದ ಸಂಭಾಷಣೆ ಮಾಡಬೇಕು. ಮಾಡಬಾರದು. ಅಜ್ಞಾತ ವ್ಯಕ್ತಿಗಳೊಂದಿಗೆ ಅಸುರಕ್ಷಿತ ಸೆಕ್ಸ್ ಮಾಡಬೇಡಿ. ಆದ್ರೆ ಅವನು ಸ್ವಚ್ಛನೆ ಅನ್ಸೋತ್ತಾನೆ ಎಂಬ ತಪ್ಪು ಕಲ್ಪನೆಯೊಳಗೆ ಬೀಳಬೇಡಿ. ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು. ಸೆಕ್ಸ್ ತಡೆಯಲ್ಲ, ಆಸಕ್ತಿಯಿಲ್ಲದಿದ್ದಾಗ. ಕೆಲವರು ತಮ್ಮ ಹಿತಚಿಂತನೆಗೆ ವಿರುದ್ಧವಾಗಿ, ಬಲಾತ್ಕಾರವಾಗಿ ಸೆಕ್ಸ್ ಮಾಡುತ್ತಾರೆ. ಇದು ದೀರ್ಘಕಾಲದ ಒತ್ತಡ ಉಂಟುಮಾಡುತ್ತದೆ. ತಪ್ಪು ಧಾರಣೆಗಳು. ಹೆಣ್ಣು ಮನೆಯಲ್ಲಿ ಸುಮ್ಮನೆ ಇರುತ್ತಾರೆ, ಅವನಿಗೆ ನೀಡೋದಾದ್ರೆ ಸ್ನೇಹ ಇರುತ್ತದೆ. ಇವುಗಳೆಲ್ಲವೂ ಹಾನಿಕಾರಕ ಕಲ್ಪನೆಗಳು. ಮಾಡಬೇಕು. ನಿಮ್ಮ ಮನಸ್ಥಿತಿಯು ತಕ್ಕಮಟ್ಟಿಗೆ ಚಿಂತನಾತ್ಮಕವಾಗಿರಬೇಕು. ಸಂಗಾತಿಯು ಹೇಗಿದಾನೆಂಬ ಪ್ರಶ್ನೆಗೆ ಉತ್ತರದಂತೆ ತಾವು ಹೇಗಿರಬೇಕೆಂಬ ನಿಲುವು ತೆಗೆದುಕೊಳ್ಳಬೇಡಿ. ಪ್ರೀತಿ ಮತ್ತು ನಂಬಿಕೆ. ಸಂಬಂಧದ ಬಾಳುಕಂಬಗಳು. ಯಾವುದೇ ಲೈಂಗಿಕ ಸಂಬಂಧಗಳು ಪ್ರೀತಿಯ ಮೂಲಕ ಬಲಗೊಳ್ಳುತ್ತವೆ. ಮನಸ್ಸುಗಳಿಂದ ಹಂಚಿಕೊಳ್ಳುವ ಪ್ರೀತಿ, ಶ್ರದ್ಧೆ, ಗೌರವ ಇವುಗಳಿಲ್ಲದೆ ಶುದ್ಧ ಶಾರೀರಿಕ ಸಂಬಂಧವು ಕೇವಲ ಸುಲಭ ಆಸೆ ತೃಪ್ತಿ ಮಾತ್ರ. ಮಾಡಬೇಕು. ಸಂಗಾತಿಯನ್ನು ಕೇಳಿಕೊಳ್ಳಿ, ನಿನಗೆ ನಾನೇನು ಅನ್ಸುತ್ತೀನಿ? ದೇಹದ ಜೊತೆಗೆ ಮನಸ್ಸಿನೂ ಮುಕ್ತವಾಗಿ ಹಂಚಿಕೊಳ್ಳಿ. ಮಾಡಬಾರದು. ಒಂದು ನಿರ್ದಿಷ್ಟ ಪ್ರಯೋಜನಕ್ಕಾಗಿ ಲೈಂಗಿಕ ಸಂಬಂಧ ಹೊಂದಬೇಡಿ. ಉದಾ. ಹಣ, ನೆರವು. ಸಂಭೋಗದ ನಂತರ ಸಂಗಾತಿಯನ್ನು ನಿರ್ಲಕ್ಷಿಸಬೇಡಿ. ದೇಹ ಜ್ಞಾನ. ನಿಮ್ಮ ದೇಹದ ಹಕ್ಕು ನಿಮ್ಮದು. ನಿಜವಾದ ಸೆಕ್ಸ್ ಎಂದರೆ ಏನು? ಎರಡು ದೇಹಗಳು ಒಂದಾಗಿ, ಒಂದರ ಮೇಲೆ ಇನ್ನೊಂದು ದೇಹ ನಂಬಿಕೆ ಇಟ್ಟುಕೊಂಡಾಗ ಮಾತ್ರ ಸುಖ ದೊರೆಯುತ್ತದೆ. ಮಾಡಬೇಕು. ನಿಮ್ಮ ಹಾನಿಯಾಗಬಾರದೆಂದು ಆತ್ಮರಕ್ಷಣೆಗೆ ಕ್ರಮ ತೆಗೆದುಕೊಳ್ಳಿ. ಸಂಗಾತಿಯ ಸಂವೇದನೆಗಳನ್ನು ಗಮನಿಸಿ, ನಿನಗೆ ಇಷ್ಟವಾಯಿತಾ ಎಂದು ಕೇಳುವುದು ಸಹಜ. ಮಾಡಬಾರದು. ಅತಿಯಾದ ಕಂಪ್ಯಾರಿಸನ್. ಪೋರ್ನ್ ಮೂವಿ ಫ್ಯಾಂಟಸೀಸ್ ಅಳವಡಿಸಬೇಡಿ. ನಿಮ್ಮ ಸಂಗಾತಿಯನ್ನು ಆಬ್ಜೆಕ್ಟ್ ಎಂದು ಕಾಣಬೇಡಿ. ಪೋರ್ನ್, ಫ್ಯಾಂಟಸಿ ಮತ್ತು ನಿಜಜೀವನದ ಮಧ್ಯೆ ವ್ಯತ್ಯಾಸ. ಪೋರ್ನ್ ಎನ್ನುವುದು ಕಲ್ಪನೆ. ಇದು ಮನೋರಂಜನೆಗಾಗಿ ನಿರ್ಮಿತ ಮಾಧ್ಯಮ. ಇದರಲ್ಲಿನ ದೃಶ್ಯಗಳು ನಿಜಜೀವನದ ಅನುರೂಪವಲ್ಲ. ಅದನ್ನು ಹೋಲಿಸಿ ನಿಮ್ಮ ಸಂಗಾತಿಗೆ ತೊಂದರೆ ಕೊಡಬಾರದು. ಮಾಡಬೇಕು. ನಿಮ್ಮ ಸಂಗಾತಿಯೊಂದಿಗೆ ನಿಜವಾದ ಆಸೆಗಳನ್ನು ಹಂಚಿಕೊಳ್ಳಿ. ಅತಿಯಾದ ಪೋರ್ನ್ ವ್ಯಸನದಿಂದ ದೂರವಿರಿರಿ. ಮಾಡಬಾರದು. ಪೋರ್ನ್ ದೃಶ್ಯಗಳನ್ನು ಸಂಗಾತಿಗೆ ತೋರಿಸಿ, ಅವರಿಂದ ಅದನ್ನು ಅನುಸರಿಸಲು ಒತ್ತಾಯಿಸಬೇಡಿ. ನೈಜ ಚಿತ್ರಗಳು, ವಿಡಿಯೋಗಳನ್ನು ಕಳೆಯಬೇಡಿ ಅಥವಾ ಹಂಚಬೇಡಿ. ಸಮಾಜ, ಸಂಸ್ಕೃತಿ ಮತ್ತು ಬದಲಾಗುತ್ತಿರುವ ಯುಗ. ಹಿಂದಿನ ಪೀಳಿಗೆಗಳಲ್ಲಿ ಈ ವಿಷಯದ ಬಗ್ಗೆ ಮಾತನಾಡುವುದು ಲಜ್ಜೆ ಎಂದೆನಿಸಿತು. ಆದರೆ ಇಂದಿನ ಕಾಲದಲ್ಲಿ ಅರಿವು, ಶಿಕ್ಷಣ ಮತ್ತು ಸಂಭಾಷಣೆ ಮುಖ್ಯವಾಗಿದೆ. ಲೈಂಗಿಕ ಶಿಕ್ಷಣ ಶಾಲೆಗಳಲ್ಲಿ ಇರಬೇಕು. ತಪ್ಪು ಜ್ಞಾನ ತಡೆಗಟ್ಟಲು. ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರಗಳು. 1. ಪ್ರಥಮ ಬಾರಿಗೆ ಲೈಂಗಿಕ ಸಂಪರ್ಕ ಹೇಗೆ ನಿರ್ವಹಿಸಬೇಕು? ಶಾಂತವಾದ ವಾತಾವರಣ, ಆರಾಮದಾಯಕ ಜಾಗ, ಪರಸ್ಪರ ಒಪ್ಪಿಗೆ ಮತ್ತು ಸಮಾಧಾನದ ಭಾವನೆ ಬೇಕು. ಲೈಂಗಿಕ ಕ್ರಿಯೆಗೂ ಮುಂಚೆ ಫೋರ್ಪ್ಲೇ ಬಹುಮುಖ್ಯ. ಇದು ಶಾರೀರಿಕ ಮತ್ತು ಭಾವನಾತ್ಮಕ ನಿಕಟತೆಯನ್ನು ಹೆಚ್ಚಿಸುತ್ತದೆ. 2. ಲೈಂಗಿಕತೆ ಬಾಧ್ಯತೆಯಾಗಿ ಅನಿಸಿದ್ರೆ. ಯಾವುದೇ ಸಮಯದಲ್ಲಿ ನಿಮಗೆ ಆಸೆ ಇಲ್ಲದಿದ್ದರೆ, ಇಲ್ಲ ಎನ್ನುವುದು ನಿಮ್ಮ ಹಕ್ಕು. ನಿಜವಾದ ಸಂಗಾತಿ ನಿಮ್ಮ ನಿರ್ಧಾರವನ್ನು ಗೌರವಿಸುತ್ತಾನೆ. ತಾಳೆ. ಅಂತಿಮ ಮಾತು. ನಿಜವಾದ ಸೆಕ್ಸ್ ಎಂದರೆ
ನಿಜವಾದ ಲೈಂಗಿಕತೆಯು ಪರಸ್ಪರ ಗೌರವದ, ಸಮರ್ಥ ಸಂಭಾಷಣೆಯ ಮತ್ತು ಪ್ರಾಮಾಣಿಕ ನಂಬಿಕೆಯ ಮೇಲೆ ನಿಂತಿರಬೇಕು. ಶುದ್ಧ ಆಸೆ ಅಲ್ಲದೆ, ಸ್ನೇಹ, ಪ್ರೀತಿ ಮತ್ತು ಗೌರವವಿರುವ ಸಂಬಂಧಗಳಲ್ಲಿ ಮಾತ್ರ ಸೆಕ್ಸ್ ಬಾಳಿಗೆ ಅರ್ಥ ತರಬಲ್ಲದು. ನಿಮ್ಮ ದೇಹ, ನಿಮ್ಮ ನಿರ್ಧಾರ, ನಿಮ್ಮ ಹಕ್ಕು, ತಿಳುವಳಿಕೆ ಮತ್ತು ಜವಾಬ್ದಾರಿಯೊಂದಿಗೆ ನಡೆಯುವ ಲೈಂಗಿಕ ಬದುಕು ಬಹುಮಾನವಾಗಿ ಮರಳುತ್ತದೆ.